ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಮೋಟಿವೇಶನಲ್ ಸ್ಪೀಕರ್ ಹಾಗೂ ಸಾಹಿತಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂತಹ ಒಂದು ಸುಸಂದರ್ಭದಲ್ಲಿ ನಾನು ಬರೆದಿರುವಂತಹ ಒಂದು ಸ್ವರಚಿತ ಕವನವನ್ನು ವಾಚಿಸ್ತಾ ಇದ್ದೇನೆ. ಮಹಿಳೆ ಮಾನವಳಾಗಿ ಹುಟ್ಟಿ ಮಾನವರನ್ನು ಸೃಷ್ಟಿಸುವ ಸೃಷ್ಟಿಕರ್ತೆ ಮಹಿಳೆ. ಮನದಲ್ಲಿ ನೂರಾರು ತುಮುಲಗಳ ನಡುವೆ ನೂರಾರು ಮನಗಳಿಗೆ ಸಮಾಧಾನ ಹೇಳುವ ಮನವೇ ಮಹಿಳೆ. ದೈಹಿಕವಾಗಿ ಪುರುಷನಷ್ಟು ಸಬಲವಲ್ಲದಿದ್ದರೂ ಮಾನಸಿಕವಾಗಿ ಹೋರಾಡಿ ಜಗತ್ತನ್ನೇ ಗೆಲ್ಲುವವಳು ಮಹಿಳೆ. ಮಹಿಳೆ ಸಾಮಾನ್ಯಳಲ್ಲ, ಮಹಾಮಹಿಮಳು. ಮಹಿಳೆ ಶ್ರೀಗಂಧದಂಥವಳು. ತನ್ನ ತೇಯುತ ಕುಟುಂಬಕ್ಕೆ ಸಮಾಜಕ್ಕೆ ಸುಗಂಧವನ್ನೇ ನೀಡುವವಳು. ಮಹಿಳೆ ಕಲ್ಪವೃಕ್ಷ. ಬದುಕಿನಲ್ಲಿ ಅನುಭವಿಸಿದ ಕಷ್ಟಗಳ ಕಣ್ಣೀರನ್ನು ನುಂಗಿ ಮೇಲೆ ನಗನಗುತ್ತಾ ಎಳನೀರಿನ ತಿಳಿಯನ್ನು ನೀಡುವವಳು. ಮಹಿಳೆ ಕಾಮಧೇನು. ತನಗೆ ಉಣ್ಣಲು ಉಡಲು ಇಲ್ಲದಿದ್ದರೂ ಕುಟುಂಬಕ್ಕೆ ಎಲ್ಲ ನೀಡುವವಳು. ಮಹಿಳೆ ಸಾಮಾನ್ಯಳಲ್ಲ, ಮಹಾಮಹಿಮೆಳು. ಮಹಿಳೆ ಮಹಾಗುರು. ಮಹಿಳೆ ಮಹಾಶಕ್ತಿ. ಮಹಿಳೆ ಮಹಾ ಅರಿವು. ಮಹತ್ತಾದದೆಲ್ಲವೂ ಮಹಿಳೆ. ಪ್ರತಿದಿನ ಮಹಿಳಾ ದಿನ, ಪ್ರತಿಕ್ಷಣ ಮಹಿಳಾ ಕ್ಷಣ. ಮಾನಸಿಕವಾಗಿ ಯಾವುದೇ ಮಹಿಳೆ ಕುಗ್ಗಬಾರದು. ಉತ್ತಮ ಆಲೋಚನೆಗಳು, ಉತ್ತಮ ಜನರ ಸಹವಾಸ, ಉತ್ತಮ ಆಹಾರ, ಉತ್ತಮ ಚಟುವಟಿಕೆಗಳಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಬಲರಾಗಿ ಮಹತ್ತಾದುದನ್ನು ಜಗತ್ತಿಗೆ ನೀಡೋಣ. ಇಲ್ಲ ಸಲ್ಲದ ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಕೊರಗುತ್ತಾ ಯೋಚಿಸುತ್ತಾ ಅಳುತ್ತಾ ಕೂರುವುದನ್ನು ಬಿಟ್ಟು ಜೀವನದಲ್ಲಿ ಅದು ಎಲ್ಲರಿಗೂ ಬರುವಂಥದ್ದೇ. ಅವುಗಳನ್ನೆಲ್ಲ ಕೊಡವಿ ನಮ್ಮಲ್ಲಿರುವ ಶಕ್ತಿಯನ್ನು ಅರಿತು ಅದರಿಂದ ನೊಂದವರ ಬಾಳಿಗೆ ಬೆಳಕಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು. ಇಂತಿ ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ. ಧನ್ಯವಾದಗಳು.